ನೀವೇನಾದರೂ ಮಂಗಳೂರಿಗೆ ಬಂದರೆ ಈ ತಿಂಡಿನಂತೂ ತಪ್ಪದೆ ತಿನ್ನಲೇಬೇಕು. ಸಖತ್ ರುಚಿಯಾಗಿರುತ್ತೆ. ಹಿಂದಿನ ಕಾಲದಿಂದ ಮಾಡ್ಕೊಂಬರ್ತಿರುವಂತಹ ತಿಂಡಿ ಅಂತಾನೆ ಹೇಳಬಹುದು. ರುಚಿಯಾಗಿರುವಂತಹ ಪೊಡಿ ಪತ್ರೊಡೆ ಮಾಡುವ ವಿಧಾನ ನೋಡೋಣ ಬನ್ನಿ. ಬಾಣಲೆಗೆ 1 ಸ್ಪೂನಿನಷ್ಟು ಎಣ್ಣೆ, 1 ಸ್ಪೂನಿನಷ್ಟು ತುಪ್ಪ ಹಾಕಿ, ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಹಾಕಿ ಅದು ಚಟಪಟ ಅಂತ ಸಿಡಿದ ನಂತರ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಪೊಡಿ ಮಾಡಿರುವಂತಹ ಪತ್ರೊಡೆನ ಹಾಕಿ, ಈ ಪೊಡಿ ಪತ್ರೊಡೆಗೆ ನಾನು ಬೆಲ್ಲದ ಪುಡಿ, ಉಪ್ಪು, ಖಾರದ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಿದ ನಂತರ ಮೇಲಿಂದ ಸ್ವಲ್ಪ ಕಾಯಿ ತುರಿನ ಉದುರಿಸಿ ಇನ್ನೊಮ್ಮೆ ಚೆನ್ನಾಗಿ ಬಿಸಿ ಮಾಡಿದ್ರೆ ರುಚಿಕರವಾದ ಪೊಡಿ ಪತ್ರೊಡೆ ರೆಡಿ ಆಗುತ್ತೆ. ಸೂಪರ್ ಆಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಪತ್ರೊಡೆ ರೆಸಿಪಿಗಾಗಿ ಲಿಂಕನ್ನು ಕ್ಲಿಕ್ ಮಾಡಿ.